So hi guys, hello, welcome to another reaction video. Hello, welcome to the Krishna 2.0 reaction channel. ಯಾರು ತಮ್ಮದು ಪ್ಲೀಸ್ ಲೈಕ್ ಮಾಡ್ಕೊಂಡು ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತಗೊಳ್ಳೋದು ರೆಡ್ ಬರೋದು ಜಲ್ದಿ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಆ್ಯಂಡ್ ವಿ ಆರ್ ವಿತ್ ಆನ್ ದ ನ್ಯೂ ಮೂವಿ ಟ್ರೇಲರ್ ಜೊತೆ. ಸೊ ಮೂವಿ ಟ್ರೇಲರ್ ರಿಯಾಕ್ಷನ್ ಮಾಡ್ಕೊಂಡು ಇವತ್ತು ನಾವು ಸೊ ಕನ್ನಡ ಮೂವಿ ಟ್ರೇಲರ್ ಓಕೆ ಆಲ್ ರೋಡ್ ಆಲ್ಮೋಸ್ಟ್ ಕನ್ನಡನ ಮಾಡ್ತಾನೆ. ಸೊ ದ್ಯಾಟ್ಸ್ ವೈ ಹೇಳಬೇಕಾಗಿಲ್ಲ ಬಟ್ ಅಂದರೂ ಹೇಳಿದೆ. ಸೊ ಟೈಟಲ್ ಬಂದುಬಿಟ್ಟ ಬಿಚ್ಚುಗತ್ತಿಯ ಬಂಟನ ಬಳ್ಳಿರೇಣ ಅಂತ ಟೈಟಲ್. ಸೊ ಟೈಟಲ್ ಒಂದು ಸ್ವಲ್ಪ ಭಾಳ ಒಂಥರ ಏನಂತಾರೆ ಕ್ಯೂರಿಯಾಸಿಟಿ ಹುಟ್ಟಿಸ್ತೈತಿ. ಏನಾದ್ರ ಮೀನಿಂಗ್ ಏನಂತ ಗೊತ್ತಾಗೋದಿಲ್ಲ. ಸೊ ಆ ಕಾರಣ ನಾನು ಜಸ್ಟ್ ನಮ್ಮನ್ನ ಕೇಳಿದೆ. ಓಕೆ, ನಮ್ಮ ಮಾತೊಂದ ಹೇಳುವೆ ಮೂವಿ ಹೀರೋಗ್ನ ಜಸ್ಟ್ ನನ್ನ ಜೊತೆ ಕಾಂಟ್ಯಾಕ್ಟ್ ಅದಾರ. ಸೊ ಅವ್ರಿಗೆ ಒಂದು ಕೇಳಿದೆ ನಾ. ಅವ್ರು ನನಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಹೇಳಿದ್ರು. ಸೊ ಐಡಿಯಾ ನಾನು ಲೈಕ್ ಬಿಚ್ಚುಗತ್ತಿ ಅಂದ್ರೆ ಏನೊಂದು ನಾವು ಏನಂತೀರಿ ಐ ಥಿಂಕ್ ಕತ್ತಿ, ಆ ಕತ್ತಿ ಇಡು ಇದನ್ನೇನು ತೆಗಿತಾರಲ್ಲ ಅದಕ್ಕೆ ಒಂದು ಬಳ್ಳಿ ಲೈಕ್ ಬಿಚ್ಚುಗತ್ತಿ ಅಂದ್ರೆ ಅಲ್ಲಿಂದ ತೆಗೆಯೋದು. ಯಾರು ಯುದ್ಧ ಮಾಡ್ತಾರೆ ಅದರಿಂದ ಯಾರು ಹೋರಾಡ್ತಾರೆ ಒಂದು ಯುದ್ಧ ಲೈಕ್ ಯೋಧನ ಒಂದು ಸ್ಟೋರಿ ಅನ್ಬೋದು. ಇಲ್ಲ ಒಬ್ಬ ಸಾಮ್ರಾಟ್ ಲೈಕ್ ಗೆಲ್ಲುವಂಥ ಒಬ್ಬ ಕಿಂಗು ನಾವು ಅನ್ಬೋದು, ಇಲ್ಲ ಒಬ್ಬ ಸಾಮ್ರಾಟ ಲೀಡ್ರ್ ಅನ್ಬೋದು. ನನಗೆ ಆ ವಿಜುವಲ್ಸ್ ಫೀಲ್ ಆದವು ಅವ್ರು ಹೇಳೋದ್ರ ಮ್ಯಾಗ. ಅವ್ರು ಏನೇನು ಹೇಳಿದ್ರು ನಂಗೆ ಅದಕ್ಕೆ ತಲೆಗೆ ಹೋಗಲಿಲ್ಲ. ಬಟ್ ಜಸ್ಟ್ ನಂಗೆ ಅಷ್ಟೇ ಹೇಳಿದ್ರು. ಸೊ ದ್ಯಾಟ್ಸ್ ವೈ ಐ ಡ್ರಾಪ್ಡ್ ಇಟ್. ಆಮೇಲೆ ಈಗ ಜಸ್ಟ್ ಒಂದು ನಾನು ಚೆಕ್ ಮಾಡುವಾಗ ಡಿಸ್ಕ್ರಿಪ್ಷನ್ದಾಗ ನೋಡಿದೆ. ಸೊ ಫ್ರಾಮ್ ದ ನೋವೆಲ್ ಸೊ ಕಾದಂಬರಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವ್ರದ್ದು ಒಂದು ಫೇಮಸ್ ಕಾದಂಬರಿ ಒಳಗಿಂದ ಅಲ್ಲಿಂದ ಇನ್ಸ್ಪೈರ್ ಆಗಿ ಮಾಡಿದ್ದೊಂದು ಮೂವಿ ಇದೆ. ಓಕೆ, ಸೊ ಫ್ರಾಮ್ ಇನ್ಸ್ಪೈರ್ಡ್ ಬೈ ಚೋಮನ ದುಡಿ ಅಂತ ಅಲ್ಲಿಂದ ಇನ್ಸ್ಪೈರ್ ಆಗಿ ಈ ಒಂದು ಮೂವಿ ಬಂದೈತೆ. ಸೊ ಜಾಸ್ತಿ ಮಾತಾಡೋದಿಲ್ಲ ನಾನು, ಬಿಕಾಸ್ ನನಗೆ ಟ್ರೇಲರ್ ನೋಡೋಕೆ ಭಾಳ ಕ್ಯೂರಿಯಾಸಿಟಿ ಐತಿ. ಬಿಕಾಸ್ ಈ ಜನ್ರೇಷನ್ದಾಗ ನಮ್ಗೊಂದೊಂದು ಆಲ್ರೆಡಿ ನಮಗೆಲ್ಲ ಬರೇ ಒಂದು ಹಿಸ್ಟ್ರಿ ಟೈಪ್ ಒಂದು ಮೂವೀಸ್ ಭಾಳ ಸಿಗತ್ತಾವ. ಸೊ ಕ್ಯೂರಿಯಾಸಿಟಿ ಫೀಲ್ ಮಾಡಾಕತ್ತಾವ ನಮಗೆ. ಸೊ ಏನಿರ್ಬೋದು ಯಾವ ಜನಾಂಗ ಏನು ಯಾವ ಧರ್ಮ ಸೊ ಅದೆಲ್ಲ ಆ್ಯಂಡ್ ಯಾವ ಮಂದಿ ಹೆಂಗಿರ್ತಾರೋ ಯಾವ ಟೈಪ್ ಐತಿ ಆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋಂಥ ಮೂವಿ ಅನ್ಬೋದು ನನಗಿದೆ. ಸೊ ದ್ಯಾಟ್ಸ್ ವೈ ನಾನು ಟ್ರೇಲರ್ ನೋಡ್ಲಾರ್ದೇ ಹೇಳಾಕತ್ತೀನಿ. ಸೊ ಮೂವಿ ಬಂದುಬಿಟ್ಟು ಬ್ಯಾನರ್ ಬೈ ಡೋರ ಸಮುದ್ರ ಪಿಕ್ಚರ್ಸ್, ಪ್ರೊಡ್ಯೂಸ್ಡ್ ಬೈ ಅನಿಲ್ ಡೋರ್ ಸಮುದ್ರ ಆ್ಯಂಡ್ ನವೀನ್ ಸಿಂಬಾವಿ ಅವ್ರ ಕಡೆಯಿಂದ. ಆ್ಯಂಡ್ ಇದ್ರಾಗ ಓಕೆ ದ ಫಿಲ್ಮ್ ಸ್ಟಾರ್ಸ್ ಚೆಲುವರಾಜ್ ಗೌಡ ಆ್ಯಂಡ್ ಬಾಸುಮ ಕೊಡಗು ಆ್ಯಂಡ್ ಸ್ವಿದಾಳ್ ಡಿಸೋಜಾ ಅವ್ರು ಅದಾರ. ಇಫ್ ಐ ಆಮ್ ನಾಟ್ ರಾಂಗ್ ಇನ್ ಪ್ರೊನೌನ್ಸಿಯೇಷನ್. ಸೊ ಎಲ್ಲರಿಗೂ ಬಿಗ್ ಶಾರ್ಟ್ ಔಟ್. ಇದು ಮೂವಿ ಅದ್ರ ಸಂಬಂಧ ಇದ್ರಾಗ ಭಾಳ ಮಂದಿ ಪ್ರೊಡಕ್ಷನ್ ಹೌಸ್ ಆಯಿತು, DOP ಆಯಿತು, ಕ್ಯಾಮ್ರಾ ವರ್ಕ್ ಎಲ್ಲರೂ A to Z ಎಲ್ಲರೂ ಇದೆ. ಸೊ ಎಲ್ಲರಿಗೂ ಬಿಗ್ ಶಾರ್ಟ್ ಔಟ್ ಅನ್ಕೊಂತ ನಾ ಸೈಡ್ ಸರಿತೆ ಲೇಟ್ ಮಾಡೋದು ಬೇಡ. ನಿಮ್ಗೆ ನಾ ಸ್ಕ್ರೀನ್ ಕೊಟ್ಟೆ. ಓಕೆ, ಲೆಟ್ಸ್ ಗೋ ಟ್ರೇಲರ್ ನೋಡೋಣ ನಾವು. ಸೆಲೆಬ್ರೇಟಿಂಗ್ 50 years ಒನ್ಸ್ ಅಗೇನ್ ಏನು ಸೆಲೆಬ್ರೇಟಿಂಗ್ ಆಫ್ 50 years ವಾಟ್. ಓಕೆ 50 ವರ್ಷ ಆತ. ಬಡವನಿಗೊಂದು ಹಾಳು ಕೊಂಪೆ ಕೊಟ್ಟಿದ್ರೆ ನಾನು ಬೇಸಾಯ ಮಾಡ್ಕೋತಿದ್ದೆ. ನಿಮ್ಮಪ್ಪನು ಬೇಸಾಯ ಅಂತ ಸತ್ತ. ಬೇಸಾಯ ಮಾಡಿ ಆಗೋದಾದ್ರು ಏನು? ಬ್ರೋ ಆ ಒಂದು ಈ ಸೀನ್ ಒಂದು ಬೇರೆ ಥರ ಫೀಲ್ ಕೊಡ್ತೈತಿ. ಬೇಸಾಯ ಮಾಡಿ ಆಗೋದಾದ್ರು ಏನು? ಅವ್ರ ತಂದೆ ಇಮ್ಯಾಜಿನೇಷನ್ ಇರ್ಬೋದು ಅನ್ಕೋತೇನೆ ನಾನು. ಬೇಸಾಯ ಮಾಡಿದ್ರೆ ಅಪ್ಪನ ಆಸೆ ತೀರುತ್ತೆ ಅಲ್ವಾ? ನಮ್ ಹುಟ್ಟೆ ಹೀಗೆ, ನಮ್ ಕುಲುವೆ ಹೀಗೆ ಬದುಕೋದು, ಹೀಗೆ ಸಾಯೋದು. ಬೇಸಾಯಕ್ಕೆ ಜಮೀನ, ಅದರೊಟ್ಟಿಗೆ ಎತ್ಗಳು ನಾವೇ ಕೊಡ್ಬೇಕಾ? ಗಂಜಿ ಕಿತ್ತೋರ ರಕ್ತವ ಕುಡಿದೆ ನಿಲ್ಸು ಕಾಳ, ಅದ್ರ ಶಬ್ದ ನಂಗೆ ಆಗಲ್ಲ ಕಾಳ. ಚೋಮ ಸತ್ತು 15 ವರ್ಷ ಆಯ್ತು. ಈಗ ಯಾರು ಬಾಡಿಸ್ತಿರೋದು? ಆ ಕಾಳನೇ ಇರ್ಬೇಕು.
ಯಾಕಂದ್ರೆ ನೀವೆಲ್ಲರೂ ತಯಾರದಿರಿ ಈಗ. ನೀನ್ ಜೇನೆಟ್ನ ಮದುವೆ ಆಗುದಾದ್ರೆ ನಮ್ ಜಾತಿಗೆ ಸೇರ್ಬೇಕು ಅಷ್ಟೇ. ನಿಮ್ಮ ಜಾತಿ ನಿಮಗೆ ಗೊತ್ತಿಲ್ವಾ ನಿಮ್ಮ ನಿಜವಾದ ಜಾತಿ ಯಾವುದು ಅಂತ? ಮದುವೆ ನಿಮ್ಮಂತವ್ರನ್ನ ಮುಟ್ಟೋದೇ ದೊಡ್ಡ ವಿಷಯ. ನಮ್ಮಂತವ್ರ ದೇಹ ಬೇಕು, ಮನಸ್ಸು ಬೇಡ್ವಾ? ಬೇಸಾಯಕ್ಕೆ ಸ್ವಲ್ಪ ಜಮೀನು ಸಿಕ್ಕಿದ್ರೆ ಯಾರು ಅವ್ರ ತೋಟ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ನಮ್ಮಂತವ್ರಿಗೆ ಯಾರು ಜಮೀನ್ ಕೊಡಲ್ಲ. ಸೊ ನಾನು ಐ ಥಿಂಕ್ ನಾನು ಸ್ಟಾರ್ಟಿಂಗ್ ಹೇಳಾಕದಿದೆ. ಸೊ ಒಂದು ಕರೆಕ್ಟ್ ಒಂದು ಜನಾಂಗದ ಬಗ್ಗೆ, ಸೊ ಆ ಒಂದು ಮೊದಲು ಏನು ನಡೀತಿತ್ತಲ್ಲ, ಕೀಳು ಮೇಳು ಲೈಕ್ XYZ ಥಿಂಗ್ಸ್, ಆ ಒಂದು ಬೇಸ್ ಮೇಲೆ ಇಲ್ಲೊಂದು ಐತಿ. ಓಕೆ, ಸೊ ನಾವು ಶ್ರೀಮಂತ ನೀವು ಬಡವ್ರು ಅನ್ನೋದು ಈಗೇನ್ ಬರ್ತಿರೋದು? ಮೊದಲಿಂದ ಆ ಕಾಳನೇ ಇರ್ಬೇಕು. ವಿಜುವಲ್ಸ್ ಭಾರಿ ಅದಾವ. ನಾವು ನೀನ್ ಸ್ಟೋರಿ ಜೇನೆಟ್ನ ಮದುವೆ ಆಗುದಾದ್ರೆ ಎಲ್ಲದ ನಮ್ ಜಾತಿಗೆ ಸೇರ್ಬೇಕು ಅಷ್ಟೇ. ನಿಮ್ಮ ಜಾತಿ ನಿಮಗೆ ಜಾತಿ ಗೊತ್ತಿಲ್ವಾ ಭೇದ ನಿಮ್ಮ ಭಾವ. ನಿಜವಾದ ಜಾತಿ ಯಾವುದು ಅಂತ? ಮದುವೆ ನಿಮ್ಮಂತವ್ರನ್ನ ಮುಟ್ಟೋದೇ ದೊಡ್ಡ ವಿಷಯ. ನಮ್ಮಂತವ್ರ ದೇಹ ಬೇಕು, ಮನಸ್ಸು ಬೇಡ್ವಾ? ಬೇಸಾಯಕ್ಕೆ ಸ್ವಲ್ಪ ಜಮೀನು ಸಿಕ್ಕಿದ್ರೆ ಯಾರು ಅವ್ರ ತೋಟ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ನಮ್ಮಂತವ್ರಿಗೆ ಯಾರು ಜಮೀನ್ ಕೊಡಲ್ಲ ಅಪ್ಪ. ನಮ್ಮನ್ನ ಯಾರು ಕೊಲೆ ಮಾಡ್ತಾರೆ? ಅಷ್ಟು ಧೈರ್ಯ ಯಾರಿಗಿದೆ? ಜಮೀನ್ ಬೇಕು ಅಂದ್ರೆ ಪಾದ್ರಿ ಹತ್ರ ಹೋಗ್ಬೋದಲ್ವಾ? ನನ್ ಜಮೀನೇ ಯಾಕೆ ಬೇಕು? ಯಾಕಂದ್ರೆ ಇದು ನನ್ನ ಗುರುತು. ಯಾವತ್ತೂ ಬದಲಾಯಿಸಲ್ಲ. ಓಕೆ. ನೀನು ಮತ್ತೆ ನೀಲ ಸಿನಿಮಾ 28 ಜಮೀನ್ 2025 ಉಳುಮೆ ಮಾಡ್ಬೇಕು. ಇದ ತಿಂಗಳ. ಸೊ ನಾನು ಆಗಲ್ಲ ಹೇಳತ್ತಿದ್ನಲ್ಲ ನಿಮ್ಗೆ ಇದರ ಅರ್ಥ ಇದನ್ನ ಹೇಳ್ಯಾರಂತ. ಸೊ ಈಗ ಅರ್ಥ ಆಯ್ತು. ಸೊ ಬಿಚ್ಚುಗತ್ತಿನ ಬಂಟನ ಬಳ್ಳಿರೇಣ ಅಂದ್ರೆ ಅದೇನು ಕತ್ತಿ ಇಡ್ತಾರಲ್ಲ ಅದಕ್ಕೆ ಒಂದು ಹೇಳು ಈ ವರ್ಡ್. ಸೊ ಅದರಿಂದ ತೆಗೆದು ಯಾರು ಹೋರಾಡ್ತಾರ ಅವನ್ಗೆ ಈ ಟೈಟಲ್ ಸೂಟ್ ಆಗ್ತಾಯಿದೆ. ಐ ಥಿಂಕ್ ಟೈಟಲ್ ನೋಡಿ ನಮಗೆ ಏನೂ ಅರ್ಥ ಆಗೋದಿಲ್ಲ. ಓಕೆ ಸಾರಿ, ಟ್ರೇಲರ್ ನೋಡಿ. ಸೊ ಟ್ರೈಲರ್ ನೋಡಿ ನಮಗೆ ಪಿಕ್ಚರ್ ಗೊತ್ತಾಗೋದ್ರೆ ಯಾರು ಟ್ರೇಲರ್ ಬಿಡ್ತಿರ್ಗಿಲ್ಲ. ಸೊ ಐ ಥಿಂಕ್ ಈ ಟ್ರೇಲರ್ದಾಗ ನಮ್ಗೆ ಭಾಳ ಒಂದು ಗೊತ್ತಾತ, ತಾನು ದುಡಿಬೇಕನ್ನೋ ಒಂದು ತನ್ನ ಸ್ವಂತ ಇದು ಮಾಡ್ಬೇಕು, ಒಂದು ಹೊಲ ಇದು ಮಾಡ್ಬೇಕು, ತನ್ನದು ಸ್ವಂತ ದುಡಿಬೇಕು, ತಾನು ಒಂದು ಬೆಳೆನ ಬೆಳೆಸ್ಬೇಕನ್ನೋ ಒಂದು ಆಸೆ ಇಟ್ಕೊಂಡು ಅದ್ರ ಸಂಬಂಧ ಹೋರಾಡಿದ ಒಬ್ಬ ಮನುಷ್ಯನ ಒಂದು ಜಾತಿ, ಒಂದು ಮೇನ್ ಮನುಷ್ಯನ ಒಂದು ಸ್ಟೋರಿ ಅನ್ಬೋದು ನಾವು. ಇದನ್ನು ನೋಡಿ ನಂಗೆ ಅನಿಸಿದ್ದ. ಬಟ್ ಲೆಟ್ ಸಿ ಮೂವಿ ನೋಡಿದಾಗ ಗೊತ್ತಾಗ್ತೈತಿ ಏನೈತಿ ಏನಿಲ್ಲ ಅಂತ. ಸೊ ಮೂವಿ ನೋಡ್ಲಾರ್ದ ನಾವು ಏನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಇದು ನವಂಬರ್ 28ಕ್ಕೆ, ಇದು ತಿಂಗಳ 28ಕ್ಕೆ ರಿಲೀಸ್ ಆಗೋದೈತಿ ಸಿನಿಮಾದೊಳಗೆ, ಲೈಕ್ ಥಿಯೇಟರ್ಸ್ ಒಳಗೆ ಹೋಗಿ ಚೆಕ್ಔಟ್ ಮಾಡಿರಿ, ನೋಡಿರಿ. ಆ್ಯಂಡ್ ಪ್ಲೀಸ್ ಯಾರ್ಯಾರು ನೋಡಿರಿ, ಅಕಸ್ಮಾತ್ ನೋಡಿದ ಮೇಲೂ ಈ ರಿಯಾಕ್ಷನ್ ನೋಡಾಕತ್ತಿದ್ರೆ ಕಮೆಂಟ್ ಹಾಕೋದು ಮರಿಬೇಡ್ರಿ ಹೆಂಗದ ಅಂತ. ಆ್ಯಂಡ್ ನಾವು ಬಂದ್ಕೊಳ್ಳಿ ನೋಡ್ತೀವಿ, ನೀವು ನೋಡಿರಿ ಆ್ಯಂಡ್ ಅಪ್ರಿಷಿಯೇಟ್ ಮಾಡಿರಿ. ನಿಮ್ಮ ಒಂದೊಂದು ಕಮೆಂಟ್ಸು ಒಬ್ಬೊಬ್ರು ನೋಟಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವೆ ಒಂದು ಮೂವಿ ಅಂದ್ರೆ. ಆ್ಯಂಡ್ ನಮ್ಮ ಕನ್ನಡ ಮೂವಿ ಅದ. ಸೊ ದ್ಯಾಟ್ಸ್ ವೈ ಥಿಯೇಟರ್ಸಾಗ ಹೋಗಿ ನೋಡ್ರಿ ಅಂತೇನ. ಆ್ಯಂಡ್ ಎಷ್ಟಾದ ಶೇರ್ ಮಾಡಿರಿ, ಹೆಂಗೆ ಅನಿಸ್ತಂತ ಅಂತ ಹೇಳ್ರಿ. ಆ್ಯಂಡ್ ಟ್ರೇಲರ್ ನೋಡಿ ನಿಮಗೆ ಏನೇನು ಐಡಿಯಾಸ್ ಬಂತು, ನಿಮ್ಮ ತಲೆಗೆ ಏನೇನು ನೋಡಾತೈತೆ ಅದನ್ನು ಕಮೆಂಟ್ದಾಗ ಹಾಕ್ಬೋದು. ಆ್ಯಂಡ್ ಸಿಗೋಣಂತ ನೆಕ್ಸ್ಟ್ ರಿಯಾಕ್ಷನ್ ಜೊತೆ. ಅಕಸ್ಮಾತ್ ಏನಾರು ಹೇಳುವುದ್ರೊಳಗೆ ತಪ್ಪಿದ್ರೆ ಪ್ಲೀಸ್ ಅದನ್ನ ಮನಸ್ಸೊಳಗೆ ಹಾಕೋರಿ. ಬಿಕಾಸ್ ಈ ಟೈಪ್ ಒಂದು ಏನಂತಾರೆ, ಒಂದು ಸ್ಟೋರಿ, ಒಂದು ಕಾದಂಬರಿ ಒಳಗಿಂದ, ಅದು ಒಂದು ಫೇಮಸ್ ಕಾದಂಬರಿ ಒಳಗಿಂದ ಅಕಸ್ಮಾತ್ ಎಕ್ಸ್ಪ್ಲನೇಷನ್ ಮಾಡೋರು ನಂಗೆ ತಪ್ಪು ಎಕ್ಸ್ಪ್ಲನೇಷನ್ ಮಾಡಿದ್ರೆ ಅದನ್ನು ಮನಸ್ಸಿಗೆ ಹಾಕಿಸ್ಕೋಬೇಡ್ರಿ. ಯಾಕಂದರೆ ಈ ಟೈಪ್ ಒಂದು ದೊಡ್ಡ ಫೇಮಸ್ ಕಾದಂಬರಿಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಷನ್ ಮಾಡೋ ಬಂದಿಲ್ಲ.
ಸೊ ದ್ಯಾಟ್ಸ್ ವೈ ನಂದು ಒಂದು ಹಕ್ಕಾಗ್ತದೆ ದ್ಯಾಟ್ ಇದ್ರ ಬಗ್ಗೆ ಇದ್ರೊಳಗೆ ಯಾವುದೇ ರೀತಿ ನನ್ನ ಕಡೆಯಿಂದ ನೆಗೆಟಿವ್ ಹೋಗಬಾರ್ದು ಅನ್ನೋದು. ಸೊ ದ್ಯಾಟ್ಸ್ ವೈ ಅಕಸ್ಮಾತ್ ನೆಗೆಟಿವ್ ನೆಗೆಟಿವ್ ಅಲ್ಲ ಅಂದ್ರೆ ಮಾತಾಡೋ ಒಳಗೆ ಏನೋ ಹಿಂದೆ ಮುಂದಾಗಿದ್ರೆ ಪ್ಲೀಸ್ ಮನಸ್ಸು ಹಾಕೋರಿ. ಸಿಗೋಣಂತ ನೆಕ್ಸ್ಟ್ ಆಲ್ರೆಡಿ ಬಿಡಬೇಡ. ನೀವು ಹೋಪ ನಿಮ್ಮನ್ನು ಅದೊಂದು ದೊಡ್ಡ ತೋಪಿನ ಟ್ರೇಲರ್ ಯಾರು ನೋಡಿಲ್ಲ ಹೋಗಿ ನೋಡ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಐತಿ. ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಟ್ರೇಲರ್ ನೋಡಿ ಇನ್ನು ಇಲ್ಲಿ ಕಮ್ಮಿ ನೋಡಿದ್ರೆ ಅಲ್ಲಿ ಹೋಗಿ ಇನ್ನೊಂದು ಸತಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಏನೋ ಸೀನ್ಸ್ಗಳು ಹೆಂಗೆ ಅದಾವ ಅಂತ. ಲವ್ ಈಗ ಸಿಗೋಣಂತ ಬಾಯ್, ಲವ್ ಯು.